ನಮಸ್ಕಾರ. ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಅನುಷ್ಠಾನ 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 ಅನುಷ್ಠಾನದ ಆ ಬಲದಿಂದಲೇ ತಾಯಿ ಜಗನ್ಮಾತೆಯ ಪ್ರೇರಣೆಯೊಂದಿಗೆ ಇವತ್ತು ಶ್ರೀ ಪ್ರತ್ಯಂಗಿರ ದೇವಿ ಮಹಾ ಸಂಸ್ಥಾನವನ್ನು ಕಟ್ಟಿ ಹಲವಾರು ಕಷ್ಟ ಕಾರ್ಪಣ್ಯಗಳು ಅಂತ ಹೇಳಿ ನೊಂದ ಜೀವಗಳಿಗೆ ಬೆಳಕನ್ನು ಕೊಡುವ, ಬದುಕನ್ನು ಕೊಡುವಂತಹ ಶ್ರೀ ಪ್ರತ್ಯಂಗಿರ ದೇವಿ ಮಹಾ ಸಂಸ್ಥಾನ ಶಿವಮೊಗ್ಗ, ಇದರ ಸಂಸ್ಥಾಪಕರು ಹಾಗೆಯೇ ಶ್ರೀಚಕ್ರ ಉಪಾಸಕರಾಗಿರುವಂತಹ ಡಾಕ್ಟರ್ ಶ್ರೀ ಸುಪ್ರೀತ್ ಗುರೂಜಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವೈಯಕ್ತಿಕ ಸಾಧನೆ ಜೊತೆಗೆ ಆಧ್ಯಾತ್ಮ ಸಾಧನೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ಯಶಸ್ವಿ ಆಗಬೇಕು, ತನ್ನ ಬದುಕಲ್ಲೂ ಕೂಡ ಏಳಿಗೆಯನ್ನು ಕಂಡುಕೊಳ್ಬೇಕು ಅನ್ನುವಂಥ ಆಸೆ ಆಶೋತ್ತರಗಳನ್ನು ಇಟ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಆಧ್ಯಾತ್ಮಿಕ ಸಾಧನೆ ಅನ್ನೋದಿದ್ರೆ ಸಮಸ್ಥಿತಿಯಲ್ಲಿರಬಹುದು ಅಂತ. ಏನು ಹೇಳ್ತೀರಿ? ಆ ಆಧ್ಯಾತ್ಮಿಕ ಜೀವನ ಅನ್ನೋದು ಯಾಕೆ ಬೇಕು? ಜಯ ಪ್ರತ್ಯಂಗರ ದೇವಿ ಅಂಬಾಳ್. ಮೊದಲನೇದಾಗಿ ಈ ಭೂಮಿಯ ಈ ಸನಾತನ ಪರಂಪರೆಯಲ್ಲಿ ಭಾರತ ದೇಶದಲ್ಲಿ ಆಧ್ಯಾತ್ಮಿಕ ಅನ್ನೋದು ಪ್ರತಿಯೊಂದು ಮಣ್ಣಿನ ಕಣಕಣದಲ್ಲೂ ಇದೆ. ಇಡೀ ನಮ್ಮ ಜೀವನ ಜಗತ್ತಿನಲ್ಲಿ ಎಲ್ಲ ಕಡೆ ಆಧ್ಯಾತ್ಮಿಕ ಅನ್ನೋದಿದೆ. ಅಲ್ಲ, ಆಧ್ಯಾತ್ಮಿಕ ಅನ್ನೋದು ಹುಟ್ಟಿನಿಂದನೇ ಮನೆ ಕುಟುಂಬದಿಂದನೇ ಪ್ರಾರಂಭಗೊಳ್ಳುತ್ತೆ. ಪ್ರತಿಯೊಬ್ಬ ಜೀವಿಯೂ ಕೂಡ ಆಧ್ಯಾತ್ಮಿಕ ಜೀವಿಯೇ ಒಂದಲ್ಲ ಒಂದು ರೀತಿ. ಅಂದ್ರೆ ಒಂದು ಸಣ್ಣದಾಗಿ ಒಂದು ದೀಪವನ್ನು ಹಚ್ಚೋದಾಗಿರ್ಬೋದು, ಕುಂಕುಮವನ್ನು ಹಚ್ಕೊಳ್ಳೋದಾಗಿರ್ಬೋದು, ಸಣ್ಣದಾಗಿ ದೇವಾಲಯಕ್ಕೆ ಹೋಗೋದಾಗಿರ್ಬೋದು, ಇಲ್ಲ ಮನೆಯಲ್ಲೇ ಒಂದು ದೇವರ ಪೂಜೆ ಮಾಡೋದಾಗಿರ್ಬೋದು, ಅದೆಲ್ಲದೂ ಕೂಡ ಆಧ್ಯಾತ್ಮಿಕ ಸಂಬಂಧಪಟ್ಟಂತ ವಿಚಾರಗಳೇ. ಆದರೆ ಇದು ಎಲ್ಲದೂ ಕೂಡ ಎಲ್ಲರ ಜೀವನದಲ್ಲೂ ಇರುತ್ತೆ. ಆದರೆ ಅದನ್ನೇ ಸಂಪೂರ್ಣ ಜೀವನವನ್ನೇ ಆಧ್ಯಾತ್ಮಿಕದಲ್ಲೇ ಸಮರ್ಪಣೆ ಮಾಡ್ಕೊಬೇಕು ಅಂತ ಹೊರಟಂತಹ ಕೆಲವೊಂದು ಆಧ್ಯಾತ್ಮಿಕ ಜೀವಿಗಳು ಅಂತೀವಿ ಅವರಿಗೆ. ಅಂದರೆ ಅವರ ಜೀವನದಲ್ಲಿ ಅವರು ಯಾವುದೋ ಒಂದು ಬೇರೆ ಉದ್ಯೋಗವನ್ನೋ ಇಲ್ಲ ಕಾಯಕವನ್ನೋ ಮಾಡ್ಕೊಂಡಿರ್ತಾರೆ, ಅದರಲ್ಲೇ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇರ್ತಾರೆ. ಧರ್ಮ ಕರ್ಮ, ಸ್ವಲ್ಪ ಪೂಜೆ ಪುನಸ್ಕಾರ, ಅದಾದ್ಮೇಲೆ ಬೆಳಗ್ಗೆ ಆದ್ಮೇಲೆ ಅವ್ರ ವರ್ಕ್, ಬೆಳಗ್ಗೆ ಹೋಗೋದು, ಕೆಲಸ ಕಾರ್ಯಗಳು, ಉದ್ಯೋಗ ಮುಗಿಸ್ಕೊಂಡ್ ಬಂದ್ಮೇಲೆ ಮತ್ತೆ ಆಧ್ಯಾತ್ಮಿಕವಾಗಿ ಇರ್ತಾರೆ. ಆದರೆ ಸಂಪೂರ್ಣ ಇಡೀ ಜೀವನವನ್ನೇ ಆಧ್ಯಾತ್ಮಿಕಕ್ಕೆ ಸಮರ್ಪಣೆ ಮಾಡುವಂಥವ್ರು ಆಧ್ಯಾತ್ಮಿಕ ಜೀವಿಗಳು. ಆಧ್ಯಾತ್ಮಿಕದಲ್ಲಿ ಎಲ್ಲ ಎಡವು ತೊಡಗುಗಳು, ಕಷ್ಟ ನಷ್ಟಗಳು, ಸಮಸ್ಯೆಗಳನ್ನು ಎದುರಿಸಿ ಅದರಲ್ಲಿ ಒಂದು ಹಂತವನ್ನು ತಲುಪಿದಂಥವ್ರಿಗೆ ಆಧ್ಯಾತ್ಮಿಕ ಸಾಧಕರು ಅಂತ ಹೇಳಬಹುದು. ಖಂಡಿತವಾಗ್ಲೂ. ನಿಮ್ಮ ಜೀವನದ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮ ಈ ಆಧ್ಯಾತ್ಮಿಕ ಜೀವನಕ್ಕೆ ದೈವದ ಪ್ರೇರಣೆ ಆಯ್ತಾ ಅಥವಾ ಕುಟುಂಬದ ಪ್ರೇರಣೆ ಆಯ್ತಾ, ಪೂರ್ವಿಕರ ಪ್ರೇರಣೆ ಆಯ್ತಾ, ಹೇಗೆ? ನಮ್ಮ ಆಧ್ಯಾತ್ಮಿಕ ಜೀವನ ಅಂತ ಪ್ರಾರಂಭ ಆಗಿದ್ದು ನನಗೆ ಈಗ 27-28 ವಯಸ್ಸು. ಪ್ರಾರಂಭ ಆಗಿದ್ದು ಆಧ್ಯಾತ್ಮಿಕ ಜೀವನ ಅನ್ನೋದು ನನ್ನ 16-17 ವಯಸ್ಸಲ್ಲಿ ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಯಿತು. ಅವತ್ತಿನಿಂದ ಆಧ್ಯಾತ್ಮಿಕ ಜೀವನಕ್ಕೆ ನಾವು ಹಂತ ಹಂತವಾಗಿ, ಅಂದರೆ ಎಲ್ಲದೂ ಕೂಡ ಒಂದೇ ದಿನ ಸಾಧ್ಯವಿಲ್ಲ, ಒಂದು ದಿನ ಸಾಧ್ಯವಾಗುತ್ತೆ. ಸಾಧನೆ ಮಾಡಬೇಕು ಅಂದಾಗ ಫಸ್ಟು ಆ ಮನುಷ್ಯನಿಗೆ ತುಂಬನೇ ಪ್ರಶ್ನೆಗಳು ಉದ್ಭವ ಆಗುತ್ತೆ, ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದರಲ್ಲೂ ಕೂಡ ಬೇರೆ ಎಲ್ಲ ರೀತಿ ಸಾಧನೆಗಳು ಮಾಡ್ತೀವಿ ಅಂದಾಗ ಮನೆ ಕುಟುಂಬದ ಸಹಕಾರ ಇರುತ್ತೆ. ಯಾವ ರೀತಿ ಅಂದರೆ, ಮಗ ಯಾವುದು ಡಾಕ್ಟರ್ ಆಗ್ತಾನೆ ಅಂದರೆ ತಂದೆ ತಾಯಿಗೆ ಬಹಳ ಸಂತೋಷ, ಓದಿಸ್ತಾರೆ. ಇಲ್ಲ ಇಂಜಿನಿಯರ್ ಆಗ್ತಾನೆ ಅಂದ್ರೆ ಅವ್ನಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ಅದ್ಯಾವುದೋ ಹೊರ ದೇಶದಲ್ಲಿ ಓದ್ತಾ ಇದ್ದಾನೆ, ಅಂತ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಇಲ್ಲ ಡಾಕ್ಟರ್ ಓದ್ತಾ ಇದ್ದಾರೆ ಅಂದ್ರೆ ಅವರು ಈಗ MBBS ಮುಗೀತು, MD ಮಾಡೋದಕ್ಕೆ ನಾವು ಬೇರೆ ದೇಶಕ್ಕೆ ಕಳಿಸಿದೀವಿ, ಅದಕ್ಕೆ ಎಷ್ಟು ಬೇಕಾದ್ರೂ ಹಣ ವೆಚ್ಚ ಮಾಡೋದಕ್ಕೂ ರೆಡಿ ಇರ್ತಾರೆ, ಮತ್ತೆ ಅದನ್ನ ಬಹಳ ಪ್ರೌಢಾಗಿ ಹೇಳ್ಕೊಂತಾರೆ. ಆದ್ರೆ ಆಧ್ಯಾತ್ಮಿಕದ ವಿಚಾರಕ್ಕೆ ಬಂದಾಗ ಆಧ್ಯಾತ್ಮಿಕ ಬೇಕು, ಆದರೂ ಅದನ್ನು ಸಂಪೂರ್ಣ ಸ್ವೀಕಾರ ಮಾಡ್ತೀವಿ ಅಂದಾಗ ಬೇಡ ಅಂತಾರೆ. ಕುಟುಂಬದಲ್ಲಿ ಬೇಡ ಅಂತಾರೆ. ಯಾಕೆ ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಸಾಧನೆ ಅಂತ ಬಂದ ತಕ್ಷಣ ಕಣ್ಣಿಗೆ ಕಾಣುವಂಥದ್ದು ದೊಡ್ಡ ದೊಡ್ಡ ಸರ್ಟಿಫಿಕೇಟ್ಗಳು, ಆಮೇಲೆ ಸಾಧನೆ ಅಂತ ಬಂದ ತಕ್ಷಣ ಅವರ ಹಿಂದೆ ಇರುವಂಥ ಜನ ಇಲ್ಲ ಪ್ರಭಾವಶಾಲಿಗಳು. ನಾವು ಇವತ್ತಿನ ಕಾಲಘಟ್ಟದಲ್ಲಿ ಇಂಜಿನಿಯರು, ಡಾಕ್ಟರು, ಇಲ್ಲ ಯಾವುದೋ ಸೈಂಟಿಸ್ಟು, ಇಲ್ಲ ಯಾವುದಾದ್ರೂ ಒಂದು ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ, ಇಲ್ಲ ಮಾಧ್ಯಮದಲ್ಲಿ, ಇಲ್ಲ ಸಿನಿಮಾ ರಂಗದಲ್ಲಿ, ರಾಜಕೀಯದಲ್ಲಿ ಇದು ಮಾತ್ರ ಸಾಧನೆ ಅನ್ನೋ ಒಂದು ಮಾತಿದೆ. ಅದನ್ನು ಮಾತ್ರ ಬಹಳ ಬೇಗ ಒಪ್ಕೊಂತಾರೆ. ಆಧ್ಯಾತ್ಮಿಕ ಸಾಧನೆ ಅಂತ ಬಂದ ತಕ್ಷಣ ಇವ್ ಮಗ ಏನು ಸನ್ಯಾಸಿ ಆಗಿಬಿಡ್ತಾನೇನೋ, ಇಲ್ಲ ನಾವು ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ, ನಾವು ಮಗನ ಪ್ರೀತಿ ವಿಶ್ವಾಸ ಸಾಕಿದೀವಿ, ಮಗ ನಮ್ಮಿಂದ ದೂರ ಹೋಗ್ತಾನೆ ಅಂದ್ರೆ ಅವರು ಕಾಷಾಯ ವಸ್ತ್ರ ಧಾರಣೆ ಮಾಡಿಬಿಡ್ತಾರೆ, ಶಿಗಾಧಾರಿಗಳಾಗ್ತಾರೆ, ರುದ್ರಾಕ್ಷಿ ಭಸ್ಮವನ್ನು ಧಾರಣೆ ಮಾಡ್ತಾನೆ. ಈ ರೀತಿ ಯಾರು ಕೂಡ ಮಕ್ಕಳನ್ನ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಮಕ್ಕಳನ್ನ ಯಾರು ಕೂಡ ಸೂಟು ಬೂಟು, ದೊಡ್ಡ ಕಾರು, ಇಂಥ ದೃಶ್ಯಗಳಲ್ಲಿ ನೋಡೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ ಹೊರತು
ಯಾವ ತಂದೆ ತಾಯಿಗಳು ಕೂಡ ಮಗನನ್ನ ರುದ್ರಾಕ್ಷ ವಿಭೂತಿ ಧಾರಣೆಗಳನ್ನ ಲೌಕಿಕ ಜೀವನ ತ್ಯಾಗ ಮಾಡಿ ಈ ಥರ ಒಂದು ಆಧ್ಯಾತ್ಮಿಕ ಜೀವನ ನೋಡೋದು ಇವತ್ತಿನ ಕಾಲಘಟ್ಟದಲ್ಲಿ ಬಹಳನೇ ವಿರಳ ಮತ್ತೆ ಕಷ್ಟ ಕೂಡ ಜೀರ್ಣಿಸ್ಕೊಳ್ಳೋದು. ಅವತ್ತಿನ ಕಾಲಘಟ್ಟದಲ್ಲಿ ನನಗೆ ಒಂದು 15-16 ವಯಸ್ಸಲ್ಲಿ ನಮ್ಮ ಕುಟುಂಬಕ್ಕೂ ಇದೇ ಪ್ರಶ್ನೆ ಎದುರಾಗಿತ್ತು. ಅದಕ್ಕೆ ದೈವವೇ ಆ ಒಂದು ಸಂಕಲ್ಪವನ್ನು ಮಾಡಿದಾಗ ಯಾವುದೋ ಒಂದು ನಮ್ಮ ಪೂರ್ವ ಜನ್ಮದ ಸುಕೃತವೋ ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯವೋ ನಾವು ಆಧ್ಯಾತ್ಮಿಕ ಜೀವನಕ್ಕೆ ಬರಬೇಕು ಅಂದಾಗ ಮನೆ ಕುಟುಂಬ ಅಷ್ಟು ಸುಲಭವಾಗಿ ಒಪ್ಪಲಿಲ್ಲ. ಆದರೆ ಹಂತ ಹಂತವಾಗಿ ಅವರಿಗೆ ಸತ್ಯದ ಅರಿವಾಗ್ತಾ ಬಂತು. ಇಲ್ಲ, ಇದು ಪ್ರಾಮಾಣಿಕವಾಗಿದೆ. ಎಷ್ಟೋ ಜನ ಏನು ಮಾಡಿದ್ರು, ಆ ಟೈಮಲ್ಲಿ ಸ್ಕೂಲಿಗೆ ಹೋಗೋದನ್ನು ಅವಾಯ್ಡ್ ಮಾಡೋದಕ್ಕೆ, ಓದೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಇವರು ಈ ಥರ ಒಂದು ದೇವರ ಹೆಸರಲ್ಲಿ ಇಲ್ಲ ಯಾವುದೋ ಒಂದು ನಾನು ಪೂಜೆ ಮಾಡ್ತೀನಿ, ಪುನಸ್ಕಾರ ಮಾಡ್ತೀನಿ, ಇಲ್ಲ ಯಾವುದೋ ಮಂತ್ರ ಜಪ ಮಾಡ್ತೀನಿ ಅನ್ನೋ ಒಂದು ಹೆಸರಲ್ಲಿ ಇವರು ಸ್ಕೂಲಿಗೆ ಹೋಗೋದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರವಾಗಿ ಓದೋದಕ್ಕೆ ಇಷ್ಟವಿಲ್ಲದೆ ಈ ಥರ ದೇವರ ಹೆಸರನ್ನು ನಾಟಕೀಯವಾಗಿ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗಿತ್ತು. ಇನ್ನೊಂದು ಅವನಿಗೆ ಈ ದೇವರ ಇಲ್ಲ ಆಧ್ಯಾತ್ಮಿಕದ ವಿಚಾರಗಳು ಕೇಳಿ ಮಾನಸಿಕವಾಗಿ ಇವರು ಆ ಕಡೆ ಇನ್ಫ್ಲುಯೆನ್ಸ್ ಆಗಿ ಏನೋ ಅವರಿಗೆ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಿಬಿಟ್ಟು ಸೈಕಾಟ್ರಿಸ್ಟ್ ಹತ್ರ ಕೂಡ ನಮ್ಮಲ್ಲಿ ಸಂಪರ್ಕ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ಗಳು ಕೊಡಿಸೋದು. ಅದಾದಮೇಲೆ ನಮ್ಮ ಸ್ಕೂಲ್ ಟೀಚರ್ಸ್ಗಳೆಲ್ಲ ಬಂದು ನನ್ನ ಹತ್ರ ಮಾತಾಡುವಂಥದ್ದು ಈ ಥರದ್ದೆಲ್ಲ ನಡೆದಿತ್ತು. ಆಮೇಲೆ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ ಮನೆಯಲ್ಲಿ. ಏನಾದರೂ ಮಾಡಿ ನೀನು ಒಂದು ಡಿಗ್ರಿ ಕಂಪ್ಲೀಟ್ ಮಾಡಲೇಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟು ಓದಿದವರಿಗೆ ಉದ್ಯೋಗ ಇಲ್ಲ, ಎಷ್ಟು ಸರ್ಟಿಫಿಕೇಟ್ಗಳು ಕೈಯಲ್ಲಿ ಇಟ್ಕೊಂಡಂಥವ್ರಿಗೆ ಕೆಲಸವಿಲ್ಲ ಅಂತ ನೀನು ಓದೋದನ್ನು ಬಿಟ್ಬಿಟ್ಟು ಪೂಜೆ ಪುನಸ್ಕಾರಗಳು ಮಾಡ್ತೀನಿ ಅಂದರೆ, ನಮ್ಮ ಮನೇಲಿ ಎಲ್ಲರೂ ಓದಿದ್ದಾರೆ. ನಿಮ್ಮ ತಂದೆ ನೋಡಿದ್ರೆ ತುಂಬ ಓದಿದ್ದಾರೆ, CA ಮಾಡಿದ್ದಾರೆ. ನಿಮ್ಮ ಚಿಕ್ಕಪ್ಪ ನೋಡಿದ್ರೆ ಅವ್ರು ಇನ್ನೊಂದು ರೀತಿ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಇನ್ನೊಬ್ಬರು ಇದೇ ರೀತಿ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಹೆಚ್ಚಿನದಾಗಿ ಓದಿದ್ದಾರೆ. ಆಗ ನಾನೊಬ್ಬ ಓದಲ್ಲ ಅಂದ ತಕ್ಷಣ ಓದನ್ನು ತ್ಯಾಗ ಮಾಡಿ ನಾನೇನೋ ಆಧ್ಯಾತ್ಮಿಕ ಮಾಡ್ತೀನಿ ಅಂದಾಗ ತುಂಬ ದೊಡ್ಡ ಪ್ರಶ್ನವೇ ಉದ್ಭವ ಆಗಿತ್ತು. ಅದನ್ನೆಲ್ಲ ಹಂತವಾಗಿ ದಾಟ್ಕೊಂಡು ಮನೆ ಕುಟುಂಬದಲ್ಲಿ ನಮ್ಮ ತಾಯಿಯವರಲ್ಲಿ ವಿಶ್ವಾಸ ತಗೊಂಡು, ಇಲ್ಲ ಇದರಲ್ಲಿ ನನಗೆ ಈ ಥರ ಒಂದು ಪ್ರೇರಣೆ ಆಗ್ತಾ ಇದೆ ಜಗನ್ಮಾತೆಯಿಂದ, ಅದನ್ನು ನಂಬಿ ಅಂತ ಹೇಳಿ ಅವರಿಗೆ ಬಿಡಿಸಿ ತಿಳಿಸಿ ಹೇಳಿ ಕೊನೆಗೆ ಕಾಲಕ್ರಮೇಣ ಅದು ಅವರಿಗೂ ಕೂಡ ಅನುಭವಕ್ಕೆ ಬಂದಾಗ ದೈವ ಶಕ್ತಿಯಿಂದ ಅಗೋಚರವಾಗಿರುವಂಥದ್ದು ಮತ್ತು ಜನ್ಮಾಂತರವಾಗಿರುವಂಥದ್ದು, ಇವತ್ತಿಗೆ ನಾನು ಏನೋ ಒಂದು ಮಾಡ್ತೀನಿ ಅಂದರೆ ಅದು ಅಸಾಧ್ಯವಾಗಿರುವಂಥದ್ದು. ಅದು ನಮಗೆ ಎಷ್ಟೋ ಜನ್ಮಗಳಿಂದ ಒಲ್ದು ಬಂದ ಪುಣ್ಯವೋ ಏನೋ ಗೊತ್ತಿಲ್ಲ. ಅದು ಕೊನೆಯದಾಗಿ ಬಂದು ಇಲ್ಲಿ ತನಕ ನಿಲ್ಲೋದಕ್ಕೆ ಸಾಕಷ್ಟು ಕಷ್ಟಗಳು, ನಷ್ಟಗಳು, ಪ್ರಶ್ನೆಗಳು, ಸಮಸ್ಯೆಗಳು ಎಲ್ಲವನ್ನೂ ಎದುರಿಸಿ ಬಂದ ಹಂತವಾಗಿದೆ ಅದು ವಿಚಾರಗಳು. ಆದರೆ ಸಮಸ್ಯೆ ಅಂತ ಉದ್ಭವ ಆಗಿದ್ದೇ ನಮ್ಮ ಸ್ವಂತ ಮನೆಯಲ್ಲೇ. ಸ್ವಂತ ಮನೆಯವರೇ ಬೇಡ ಅಂತ ಹೇಳಿದ ಮೇಲೂ ಅದನ್ನು ದಾಟ್ಕೊಂಡು ಇಲ್ಲಿ ತನಕ ಬರುವಂಥದ್ದು ಪ್ರಯತ್ನ. ಖಂಡಿತ. ಶ್ರೀ ಶ್ರೀ ಪ್ರತ್ಯಂಗಿರ ದೇವಿ ಮಹಾ ಸಂಸ್ಥಾನದ ಆರಂಭದ ಬಗ್ಗೆ ಏನು ಹೇಳ್ತೀರಿ? ಸಹಜವಾಗಿ ಮನೆಯ ಸಮಸ್ಯೆಗಳು, ಸವಾಲುಗಳ ಬಗ್ಗೆ ಹೇಳಿದ್ರೆ, ಈ ದೇವಸ್ಥಾನದ ನಿರ್ಮಾಣ ಅಂದರೆ ಅಷ್ಟು ಸುಲಭ ಸಾಧ್ಯವಾಗಿರ್ಲಿಕ್ಕಿಲ್ಲ. ಸೊ ಆ ಸವಾಲುಗಳ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ, ಅದೇ ಏಕದಂ ದೇವಾಲಯ ನಿರ್ಮಾಣ ಅನ್ನೋ ಪ್ರಶ್ನೆ ಬರಲಿಲ್ಲ. ಅಲ್ಲಿ ತಂದೆ ತಾಯಿಯವರ ಹತ್ರ ನಾನು ಮಾತಾಡಿಕೊಂಡು ಆಧ್ಯಾತ್ಮಿಕದ ಹುಡುಕಾಟಕ್ಕೆ ಹೊರಟೆ. ಯಾಕಂದರೆ ಏಕದಂ ದೇವಸ್ಥಾನ ಕಟ್ತೀನಿ ಅಂದರೆ ಕಷ್ಟ. ಅಲ್ಲಿ ನೂರಾರು ಗುರುಗಳೆಲ್ಲ ಭೇಟಿ, ಆಮೇಲೆ ಮನೆ ಬಿಟ್ಟು 2-3 ವರ್ಷ ಮನೆ ಬಿಟ್ಟು ಹೋಗಿದ್ದೆ. ಮನೆಯಲ್ಲೂ ಕೂಡ ಇವರು ಹುಚ್ಚನಾಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ರು. ನಾನು ಎಲ್ಲಿದ್ದೀನಿ ಏನು ಅನ್ನೋದು ಕೂಡ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ. ತಾಯಿಯವರು ಚುಚ್ಚು ಮಾತಿಗೆ ಮನೇಲಿ ಬರೀ ಕಣ್ಣೀರು ಹಾಕ್ತಾ ಇದ್ರು. ಮಗ ಈ ರೀತಿ ಆಗೋಗಿದ್ದಾನೆ, ಎಲ್ಲರ ಮಕ್ಕಳು ಓದ್ತಾ ಇದ್ದಾರೆ, ಅವನು ಅವಾಗಲೇ ಯಾರೋ ಡಿಸ್ಟಿಂಕ್ಷನ್ ಬಂದ, ಇನ್ಯಾರೋ ಫಸ್ಟ್ ಕ್ಲಾಸ್ ಬಂದ, ನನ್ನ ಮಗ ನೋಡಿದ್ರೆ ಇವತ್ತು ಓದ್ಬಿಟ್ಟು ಹುಚ್ಚಂತರ ತಿರುಗ್ತಾ ಇದ್ದಾನೆ ಅನ್ನೋದೊಂದು ಮಾತು ಬಂದಿತ್ತು. ಅದರಲ್ಲಿ ಒಂದು 6-7 ತಿಂಗಳು ನಾನು ಎಲ್ಲಿದ್ದೀನಿ, ಇಲ್ಲ ಬದುಕಿದ್ದೀನೋ ಬದುಕಿಲ್ಲವೋ ಅನ್ನೋದು ಕೂಡ ಮನೆ ಕುಟುಂಬಕ್ಕೆ ಗೊತ್ತಿರಲಿಲ್ಲ. ಈ ರಾಜ್ಯ ಬಿಟ್ಟು ಹೊರ ರಾಜ್ಯ, ಪಕ್ಕದ ರಾಜ್ಯ, ಕಾಶಿಯಿಂದ ರಾಮೇಶ್ವರ ತನಕ ವೆಹಿಕಲ್ ಸಿಕ್ಕಿದ್ರೆ ವೆಹಿಕಲ್ಲು, ಇಲ್ಲ ಅಂದರೆ ನಡ್ಕೊಂಡು ಎಲ್ಲ ಥರ ಗಾಡಿಗಳಲ್ಲಿ, ಆಮೇಲೆ ಹೀಗೆ ಈ ಅಲೆಮಾರಿ ಜೀವನ ಅನ್ನೋ ರೀತಿ ಎಲ್ಲ ದೇವಾಲಯಗಳು, ಎಲ್ಲ ರೀತಿಯ ಪುಣ್ಯಕ್ಷೇತ್ರಗಳು. ಏನು ಕಂಡುಕೊಂಡ್ರಿ ಆ ಪ್ರಯಾಣದಲ್ಲಿ? ಪ್ರಯಾಣ ಹುಡುಕಾಟ. ಅಂದರೆ ದೇವಾಲಯ, ಈಗ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ನಾನು ಗೊತ್ತಿಲ್ಲದೆ ಹೋಗಿದ್ದೀನಿ ಅಂದಾಗ ಅಲ್ಲಿ ಯಾವ ರೀತಿಯ ಪೂಜೆ ಪುನಸ್ಕಾರಗಳು ನಡೆಯುತ್ತೆ, ಅಲ್ಲಿ ಯಾರೋ ಒಬ್ಬರು ಗುರುಗಳಿದ್ದಾರೆ, ಅವರಲ್ಲಿ ಭೇಟಿ ಮಾಡಿ ಅವರಲ್ಲಿ ಕೆಲವೊಂದು ಆ ಸಂದರ್ಭದಲ್ಲಿ ಏನು ಪ್ರಶ್ನೆ ಉದ್ಭವ ಆಗುತ್ತೆ ನನ್ನ ಮನಸ್ಸಿಗೆ,
ಆ ಪ್ರಶ್ನೆಯಲ್ಲಿ ಅವ್ರ ಹತ್ರ ಚರ್ಚೆ ಮಾಡಿ ಅದಕ್ಕೆ ಒಂದು ಉತ್ತರ ದಕ್ಕಿದೆ. ಪ್ರಯಾಣದ ಎಲ್ಲ ಗುರುಗಳು, ಆಧ್ಯಾತ್ಮಿಕ ಚಿಂತಕರುಗಳು, ಮಠಾಧೀಶ್ವರುಗಳು, ಗುರುಗಳು, ನಾಗಾ ಸಾಧುಗುರು, ಅಘೋರಿಗಳು, ಬಾಬಾಗಳು, ಕಾಶಿಯಲ್ಲಿ, ಋಷಿಕೇಶಲ್ಲಿ, ಅದಾದ್ಮೇಲೆ ಇವಾಗ ಏನು ನಡೀತಾ ಇದೆ ಕುಂಭಮೇಳಲ್ಲಿ ಪ್ರಯಾಗರಾಜಲ್ಲಿ, ಆಮೇಲೆ ನಮ್ಮ ದಕ್ಷಿಣ ಭಾರತದಲ್ಲಿ ಇರೋವಂಥ ಎಲ್ಲ ದೇವಾಲಯಗಳು, ಕುಂಭಕೋಣಂ ಸುತ್ತಮುತ್ತ ಇರೋವಂಥ 1700 ದೇವಾಲಯಗಳು ನಾವು ತಿರುಗಿರೋವಂಥದ್ದು. ಸಣ್ಣ ದೇವಾಲಯ, ದೊಡ್ಡ ದೇವಾಲಯ, ಒಂದು ಸಣ್ಣ ಗುಡಿ, ದೊಡ್ಡ ಪುಣ್ಯಕ್ಷೇತ್ರ, ದೊಡ್ಡ ದೊಡ್ಡ ಮಠಗಳು ಎಲ್ಲದೂ ಕೂಡ ಅಳೆದು ತೂಗಿದ್ರೆ 1700 ದಾಟುತ್ತೆ. ಅಷ್ಟು ಒಂದು ನಮ್ಮ ಸನಾತನ ಪರಂಪರೆಯನ್ನು ಅನುಸರಿಸುವಂತಹ ಪುಣ್ಯಕ್ಷೇತ್ರಗಳಲ್ಲಿ ನಡ್ಕೊಂಡು ಓಡಾಡ್ಕೊಂಡು ಗಾಡಿಗಳನ್ನ ಹತ್ಕೊಂಡು ಎಲ್ಲೋ ತಿನ್ಕೊಂಡು ಎಲ್ಲೋ ಮಲ್ಕೊಂಡು ಯಾವುದೋ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡು ಇವತ್ತು ಊಟ ಇದೆ ಅಂದರೆ ಇದೆ, ಇಲ್ಲ ಅಂದರೆ 3-4 ದಿನ ಊಟ ಇಲ್ಲ. ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಅಲ್ಲೇನೊಂದು ಚೂರು ತಿನ್ನೋಕೆ ಕೊಟ್ಟರೆ ಅದೇ, ಸ್ನಾನ ಇಲ್ದಲೆ, ಊಟ ಇಲ್ದಲೆ, ಬಟ್ಟೆಗಳು ಯಾವ್ಯಾವುದೋ ರೀತಿ ಹಾಕ್ಕೊಂಡು ಒಂದು ಏನೋ ಒಂದು ಬ್ಯಾಗ್ ಥರ ಹಿಡ್ಕೊಂಡು ಎಲ್ಲ ಕಡೆ ಅಲೆಮಾರಿ ಜೀವನದ ಥರ ತಿರುಗಿರೋವಂಥದ್ದು. ಅಲ್ಲಿ ತಿರುಗಿ ಒಬ್ಬೊಬ್ಬರು ಗುರುಗಳು ಒಂದೊಂದು ರೀತಿಯ ಮಾಹಿತಿ ಅವರಿಗೆ ತಿಳಿದ ರೀತಿ ಅವರು ಅರ್ಥೈಸ್ಕೊಂಡಂಗೆ ಅವರು ಕೆಲವು ಗುರುಗಳು ಬಹಳ ಆತ್ಮೀಯವಾಗಿ ಕೆಲವೊಂದು ವಿಚಾರನ ಬಿಡಿಸಿ ತಿಳಿಸಿ ಹೇಳಿದ್ರು. ಇನ್ನು ಕೆಲವು ಗುರುಗಳು ಅನ್ನಿಸ್ಕೊಂಡಂತೂ ನಮ್ಮನ್ನ ಹತ್ರನೇ ಬಿಡಲಿಲ್ಲ. ನಂಗೆ ಎಷ್ಟೋ ಜನ ಗೇಟೇ ತೆಗಿಲಿಲ್ಲ. ಇನ್ನು ಯಾರೋ ಹುಚ್ಚನ ರೀತಿ ಬಂದಿದ್ದಾನೆ, ಇವನು ಕೇಳೋ ಪ್ರಶ್ನೆಗೆ ನಮಗೆ ಟೈಮ್ ಇಲ್ಲ, ಅಪಾಯಿಂಟ್ಮೆಂಟ್ ತೊಗೊಂಬರ್ಬೇಕು ಅನ್ನೋ ರೀತಿ. ಹಿಂಗೆ ನಿಜವಾಗ್ಲೂ ಆಧ್ಯಾತ್ಮಿಕವನ್ನು ಅರ್ಥ ಮಾಡ್ಕೊಂಡಿರೋವಂಥ ಸಂತರಿದ್ದಾರೆ. ಅವ್ರು ಇಲ್ಲ, ಈ ಒಂದು ಸಣ್ಣ ವಯಸ್ಸಲ್ಲಿ ಈ ಹುಡುಗನಲ್ಲಿ ಆಧ್ಯಾತ್ಮಿಕದ ಚಿಂತನೆ ಇದೆ, ಹಂಬಲವಿದೆ, ತಿಳ್ಕೊಬೇಕು ಅನ್ನೋ ಒಂದು ಹಠ ಇದೆ, ಅವನಿಗೆ ನಾವು ಬಿಡಿಸಿ ತಿಳಿಸಿ ಹೇಳಬೇಕು ಅಂತ ಹಿಂಗೆ ಕೆಲವು ಗುರುಗಳು ಅವರಲ್ಲೇ ಇರಿಸ್ಕೊಂಡು ಅವರೇ ಊಟ ವಸತಿಗಳನ್ನ ಕೊಟ್ಟು ಕೆಲವೊಂದು ವಿದ್ಯೆಗಳನ್ನು, ವಿಚಾರಗಳನ್ನ, ಆಧ್ಯಾತ್ಮಿಕವಾಗಿರುವಂತಹ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ಹಿಂಗೆ ಕೆಲವು ಗುರುಗಳು ಹತ್ರವೂ ಸೇರಿಸ್ದಲ್ಲೇ ಗೇಟ್ಗಳನ್ನು ಕೂಡ ಹಾಕಿರುವಂಥದ್ದು ಕೂಡ ಇದೆ. ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿಯ ಅನುಭವ. ಸ್ವಕ್ಷೇತ್ರಕ್ಕೆ ಬಂದ್ರಿ ನೀವು? ಅಲ್ಲಿಂದ ಒಂದು 2-3 ವರ್ಷ ಆದಮೇಲೆ ನಾನು ಮನೆಗೆ ಬಂದಿದ್ದು. ಸರಿಸುಮಾರು 3.5 ವರ್ಷ ಇದೇ ರೀತಿ ಮನೆಯಿಂದ ಹೊರಗೆ ನಾನಿದ್ದೆ. ಅದೇ ಯಾವ ರಾಜ್ಯದಲ್ಲಿದ್ದೀನಿ, ಯಾವ ಮನೇಲಿದ್ದೀನಿ, ಎಲ್ಲಿದ್ದೀನಿ ಅನ್ನೋದು ಕೂಡ ಮನೇಲಿ ಹೆಂಗೆ ಗೊತ್ತಿರಲಿಲ್ಲ. 3.5 ವರ್ಷದಲ್ಲಿ 1 ಸತಿ 2 ಸತಿ ಅಷ್ಟೇ ಮನೆಗೆ ಬಂದು ಹೋಗಿರೋದು ನಾನು. ಅದು ತುಂಬ ನಮ್ಮ ತಾಯಿಯವರು ಕಣ್ಣೀರು ಹಾಕ್ತಿದ್ದಾರೆ, ಮಗ ಎಲ್ಲಿದ್ದಾನೋ, ಈ ಥರ ಎಲ್ಲ ಆಗೋಗಿದ್ದಾನೆ ಅನ್ನೋ ಒಂದು ಪ್ರಶ್ನೆಗೆ ಒಂದು ಸತಿ ನಾನು ಇನ್ನೂ ಬದುಕಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ 1-2 ಸತಿ ಮನೆಗೆ ಬಂದು ಹೋಗಿದ್ದೀನಿ. ಅವಾಗೆಲ್ಲ ನಮ್ಮ ಹತ್ರ ಹಣಕಾಸಿಂದೆಲ್ಲ ಸಾಕಷ್ಟು ತಾಪತ್ರಯ, ದುಡ್ಡು ಇಟ್ಕೊಂಡು ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಇಲ್ಲ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಒಂದು 100 ರೂಪಾಯಿ ಕೈಯಲ್ಲಿದೆ ಅನ್ನೋದೇ ದೊಡ್ಡ ವಿಚಾರ. ಆ 100 ರೂಪಾಯನ್ನೇ ಉಳಿಸ್ಕೊಂಡು ಇಡೀ 3 ವರ್ಷದ್ದು ಹಿಂಗೆ ಹೋದಾಗ ಯಾರಾದ್ರೂ ಒಂದು ಏನೊಂದು ಕೊಟ್ರೆ, ಯಾರಾದ್ರೂ ಒಬ್ರು ಗುರುಗಳು ಇಲ್ಲ ನೀನು ಆಧ್ಯಾತ್ಮಿಕ ಮಾಡ್ತಾ ಇದೀಯಾ, ಇದು ನೀನು ಖರ್ಚಿಗಂತ ಇಟ್ಕೊ ಅಂತ 100-200 ಅದೇನು ಕೊಡ್ತಾರೆ, ಅದನ್ನೇ ಹಿಡ್ಕೊಂಡು ಯಾವುದೋ ದೇವಸ್ಥಾನದಲ್ಲಿ ಏನೋ ಊಟ ಹಾಕ್ತಾರೆ, ಅದನ್ನೇ ತಿನ್ಕೊಂಡು ಯಾವುದೋ ಒಂದು ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡು ಬೇಕಿತ್ತ ಇದೆಲ್ಲ ಅಂತ ಅನಿಸ್ಲಿಲ್ವಾ? ಬೇಕಿತ್ತ ಇದು ಅನ್ನೋದ್ರಕ್ಕಿಂತ ನಾನು ಈ ಕಡೆನೂ ಇಲ್ಲ ಆ ಕಡೆನೂ ಅಲ್ಲ, ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ದ್ವಂದ್ವ. ಯಾಕಂದ್ರೆ ಸ್ಕೂಲ್ ಎಜುಕೇಶನ್ ಬಿಟ್ಬಿಟ್ಟಿದ್ದೀನಿ. ಅವಾಗ ಕರೆಕ್ಟಾಗಿ SSLC ಎಕ್ಸಾಮ್ ನಾನು ಬರಿಬೇಕಾಗಿತ್ತು. ಟರ್ನಿಂಗ್ ಪಾಯಿಂಟ್. ಅಟ್ಲೀಸ್ಟ್ SSLC ಎಕ್ಸಾಮ್ ಆದ್ರೂ ಮನುಷ್ಯನಿಗೆ ಕನಿಷ್ಠ ಪಕ್ಷದ ಒಂದು ಇದು ಬೇಕು. ನೀನು ಎಲ್ಲೇ ಹೋದ್ರೂ ಕೂಡ ಒಂದು SSLC ಮಾರ್ಕ್ಸ್ ಕಾರ್ಡ್ ಕೇಳ್ತಾರಪ್ಪ, ಅದನ್ನ ಮುಗಿಸ್ಕೊಂಡು ನೀನು ಏನಾದರೂ ಮಾಡು ಅಂತ ಒಂದು ಪ್ರಶ್ನೆ ಮನೇಲಿತ್ತು. ನಾನು ಇಲ್ಲ SSLC ಎಕ್ಸಾಮ್ ಕೂಡ ಬರೆಯಲ್ಲ ಅಂತ ಹೋಗ್ಬಿಟ್ಟೆ. ಅವಾಗ 9th ಮುಗಿಸಿ 10th ಟ್ಯೂಷನಿಗೆ ಹೋಗ್ಬೇಕಾದ್ರೆ ನಂಗೆ ಇಂಥ ಪ್ರೇರಣೆ ಆಗಿದ್ದು. ಅವಾಗ ಮನೆಗೆ ನಾನು ಹೋಗೋ ಅಂತ ಪ್ರಶ್ನೆನೇ ಇರಲಿಲ್ಲ. ಯಾಕಂದ್ರೆ ಎಲ್ಲ ಥರ ಬೈಗುಳಗಳು ಚೀಮಾರಿಗಳನ್ನ ಹಾಕೊಂಡು ಮನೆಯಿಂದ ಆಚೆ ಬಂದಿದ್ದೀನಿ. ನೀನು ಮನೇಲಿ ಇರಬೇಕು ಅಂದರೆ SSLC ಎಕ್ಸಾಮ್ ಬರಿಬೇಕು, ಇಲ್ಲಾಂದ್ರೆ ಮನೆಯಿಂದ ಆಚೆ ಹೋಗು ಅನ್ನೋ ಒಂದು ಮಾತೇ ಬಂದಿತ್ತು. ನಮ್ಮ ತಾಯಿಯವರು ಒಪ್ಪಲಿಲ್ಲ. ಆದರೆ ಬೇರೆ ಕುಟುಂಬದವರೆಲ್ಲ ಇಲ್ಲ, ಇವನಿಗೆ ಏನಾದರೂ ಮಾಡಿ ನಾವು ಹತೋಟಿಗೆ ತರಬೇಕು ಅಂದರೆ ನಾವು ಕಠಿಣವಾಗಿ ಇರಬೇಕು ಅನ್ನೋ ಒಂದು ಚಿಂತನೆಗೆ ಅವರು ಬಂದಿದ್ರು. ನಾವು ಅವರು ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ಮನೆಯಿಂದ ಆಚೆ ಬಂದಿದ್ದು. ಮನೆಗೆ ಹೋಗುವಂಥ ಪ್ರಶ್ನೆ ಇಲ್ಲ. ಆಮೇಲೆ ಅಲ್ಲಿ ಹೋದರೆ ಇಷ್ಟವಿಲ್ಲದ ಕೆಲಸ. ಇನ್ನೊಂದು ಈ ಕಡೆ ಬಂದ್ಬಿಟ್ಟಿದ್ದೀನಿ, ಮತ್ತೆ ನಾನು ತಿರುಗಿ ಮನೆಗೆ ಹೋಗ್ಬೇಕು ಅಂದ್ರೂ ಯಾವ ರಾಜ್ಯದಲ್ಲಿ ಬೇರೆ ಯಾವುದೋ ರಾಜ್ಯದಲ್ಲಿ ಇದ್ದೀನಿ. ಮನೆಗೆ ಹೋಗ್ಬೇಕು ಅಂದ್ರೂ ಸರಿಸುಮಾರು 5-6 ದಿನ ಬೇಕು. ಆಮೇಲೆ ಸೋತು ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಆಮೇಲೆ ಎಲ್ಲರೂ ಚೀಮಾರಿ ಹಾಕಿದ್ದಾರೆ. ಆಮೇಲೆ ನಾಟಕ ಅಂತ ಬೇರೆ ಹೇಳಿದ್ದಾರೆ. ಆಮೇಲೆ ನಾನು ತಿರುಗಿ ಮನೆಗೆ ಹೋದರೆ ನಾನು ಅವ್ರು ಹೇಳಿದ ರೀತಿ ನಾಟಕ ಅಂತಾನೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮಾತು ಸತ್ಯವಾಗತ್ತೆ. ಇಲ್ಲ, ಇಲ್ಲಿಂದ ನಾನು ಮನೆಯಿಂದ ಆಚೆ ಹೋಗಿದ್ದೀನಿ ಅಂದಮೇಲೆ ಏನಾದ್ರೂ ಒಂದು ಪಡ್ಕೊಂಡೇ ಹೋಗಬೇಕು.
ಯಾವುದಾದ್ರೂ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು, ಶಕ್ತಿಯನ್ನು, ಸಾಧನೆಯನ್ನು, ಮಂತ್ರದೀಕ್ಷೆಯನ್ನು ಇಷ್ಟೆಲ್ಲ ಗುರುಗಳನ್ನ ಭೇಟಿ ಮಾಡ್ತಾ ಮಾಡ್ತಾ ಹೋದಾಗ ಫಸ್ಟಿಗೆ ಇಲ್ಲ ನನ್ನ ಕೈಲಿ ಆಗಲ್ಲ ಅನ್ನೋದಿತ್ತು. ಆದರೆ ನಾನು ಈ ದೇಶ ಪರ್ಯಟನೆ ಮತ್ತು ಕ್ಷೇತ್ರ ಪರ್ಯಟನೆ ಮಾಡ್ತಾ ಮಾಡ್ತಾ ಗುರುಗಳು ಹೇಳುವಂಥ ವಿಚಾರಗಳು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿ ಅಂತ ಹೇಳಿದೆ. ಅವೆಲ್ಲ ಹೇಳುವಂಥ ವಿಚಾರಗಳು ಕೇಳಿದಾಗ ಆಧ್ಯಾತ್ಮಿಕ ಸಾಧನೆ ಅನ್ನೋದು ಅಷ್ಟು ಸುಲಭವಲ್ಲ. ನಮ್ಮನ್ನೇ ನಾವು ಸಂಪೂರ್ಣ ಶರಣಾಗತ ಮನೋಭಾವ, ಸಂಪೂರ್ಣ ಸಮರ್ಪಣಾ ಮನೋಭಾವ ಈ ಒಂದು ಹಾದಿಯಲ್ಲಿ ಇದ್ದರೆ ಮಾತ್ರ ಸಂಪೂರ್ಣ ಮುಳ್ಳಿನ ದಾರಿಯೇ ಆಗಿತ್ತು. ಯಾಕಂದರೆ ಊಟನೇ ಇಲ್ಲ ಎಷ್ಟೋ ದಿನ, 2 ದಿನ 3 ದಿನ 8 ದಿನ ತನಕ ಊಟ ಇಲ್ಲದೆ ಬರೀ ನೀರು, ಬಸ್ ಸ್ಟ್ಯಾಂಡಲ್ಲಿ ಬರೋ ನೀರು ಈ ಥರ ಕುಡ್ಕೊಂಡೇ ಜೀವನ ಮಾಡಿದ್ದು ಅಂತ. ಅದರಲ್ಲಿ ಹೀಗೆ ಮಾಡಿ 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 ಎಲ್ಲ ಕ್ಷೇತ್ರಗಳ ದರ್ಶನ ಮಾಡಿಕೊಂಡು ಕೊನೆಯದಾಗಿ ಮನೆಗೆ ಹೋಗಬೇಕು ಅಂದಾಗ, ಮನೆಗೆ ಬಂದಾಗ ಈಗಲೂ ಇದನ್ನು ಬಿಟ್ಬಿಡು ಅಂತ ತುಂಬ ಜನ ಒತ್ತಾಯ ಮಾಡೋದು. 3 ವರ್ಷ ಆದಮೇಲೂ ಮನೆಗೆ ಬಂದಾಗ ಇದನ್ನು ಬಿಟ್ಟುಬಿಡು ಅಂತಲೇ ಪ್ರಶ್ನೆ ಬಂದಿದ್ದು. ಅಲ್ಲಿಗೆ ನಾನು 3 ವರ್ಷಗಳು ದಾಟ್ಕೊಂಡು ಬಂದಾಗ ಒಂದಿಷ್ಟು ಆಧ್ಯಾತ್ಮಿಕ ಜ್ಞಾನ, ಒಂದಿಷ್ಟು ಮಂತ್ರ ಜಪ, ಅನುಷ್ಠಾನ, ಕ್ಷೇತ್ರ ದರ್ಶನ ಮತ್ತು ಗುರುಗಳ ಮಾರ್ಗದರ್ಶನದಲ್ಲಿ ಕೆಲವೊಂದು ಆಧ್ಯಾತ್ಮಿಕ ವಿಚಾರಗಳು ನನ್ನಲ್ಲಿ ಕರಗತ ಆಗ್ತಾ ಬಂದಿತ್ತು. ಮಂತ್ರ ಜಪಗಳಲ್ಲಿ ಒಂದು ದೈವ ಸಾನ್ನಿಧ್ಯ ಅನ್ನೋದು ಬರೋದು ಪ್ರಾರಂಭ ಆಗಿತ್ತು. ಜಗನ್ಮಾತೆ ಆದಿಪರಾಶಕ್ತಿ ಏನು ಪ್ರೇರಣೆ ನನಗೆ ಕೊಟ್ಟು ಮನೆಯಿಂದ ಆಚೆ ಹೋಗಿದ್ದೆ, ಆ ಸಾಧನೆ ಮಾಡೋದಕ್ಕೆ ನಾನು ಹತ್ತಿರ ಹೋಗ್ತಾ ಇದ್ದೀನಿ, ಗುರಿಯನ್ನು ತಲುಪೋದಕ್ಕೆ ಹತ್ತಿರ ಹೋಗ್ತಾ ಇದ್ದೀನಿ, ಹಿಂಜರಿಗೋ ಮಾತಿಲ್ಲ ಅನ್ನೋ ಒಂದು ಸಾಧನೆ ಕೊನೆಯದಾಗಿ ಇದೆಲ್ಲ ದೇವಾಲಯಗಳು ನಿರ್ಮಾಣ ಮಾಡಿಕೊಂಡು ಬಂದಾಗ, ದರ್ಶನ ಮಾಡಿಕೊಂಡು ಬಂದಾಗ ನಾನೇ ಒಂದು ಮಹಾಪುಣ್ಯಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಬಲವಾಗ್ತಾ ಬಂತು. ಅದು ಬಲವಾಗ್ತಾ ಬಂದಾಗ ಅದಕ್ಕೆ ಕೊನೆಯದಾಗಿ ಏನೇ ಅಳೆದು ತೋಗಿದ್ರು ಕೂಡ ಕೊನೆಯದಾಗಿ ಬರುವಂಥ ಫೈನಾನ್ಷಿಯಲ್ ಮ್ಯಾಟರ್. ಒಂದು ಮನೆ ನಿರ್ಮಾಣ ಮಾಡಬೇಕು ಅನ್ನೋದೇ ಕಷ್ಟ ಇದೆ. ಒಂದು ಮಧ್ಯಮ ವರ್ಗದ ಕುಟುಂಬಕ್ಕೆ ಒಂದು ಗಂಡ ಹೆಂಡತಿ 2 ಮಕ್ಕಳಿದ್ದಾರೆ ಅಂದರೆ ಅವರ ಇಡೀ ಜೀವನದ ಸಾಧನೆ ಬಂದು ಒಂದು ಮನೆ ಕಟ್ಕೊಳ್ಳೋದು. ನಮಗೊಂದು ಸ್ವಂತ ಮನೆ, ಒಂದು ಉದ್ಯೋಗ, 2 ಮಕ್ಕಳಿದ್ದಾರೆ ಅಂದರೆ ಜೀವನ ಸೆಟಲ್ ಅನ್ನೋ ಒಂದು ಮನಸ್ಥಿತಿ ಇವತ್ತಿಗಿದೆ. ಅಂಥದ್ರಲ್ಲಿ ಒಂದು 30/40 ಸೈಡ್ ತಗೊಳ್ಳೋದೇ ಕಷ್ಟ ಇತ್ತು. ಅಂಥದ್ರಲ್ಲಿ ಇಲ್ಲ, ನಾನು ದೊಡ್ಡ ಜಾಗ ಬೇಕು, ದೊಡ್ಡ ನಿರ್ಮಾಣ ಆಗಬೇಕು, ಅಲ್ಲಿ ದೇವಿ ಒಂದು ಮಹಾಪುಣ್ಯಕ್ಷೇತ್ರ ಆಗಬೇಕು ಅಂದಾಗ ಇನ್ನಷ್ಟು ತಲೆ ಕೆಟ್ಟೋಗ್ಬಿಟ್ಟಿದೆ, ಒಂದು ಹುಚ್ಚ ಆಗಿದ್ದಾನೆ ಅನ್ನೋ ಒಂದು ಮಾತಿತ್ತು. ಆದರೆ ಗೊತ್ತಿಲ್ಲದಲ್ಲಿ ಯಾವುದೋ ಒಂದು ದೈವಶಕ್ತಿಯಲ್ಲಿ ಏನೋ ಒಂದು ಹೇಳಿದ್ದು ಸತ್ಯವಾಗ್ತಾ ಬಂತು. ಅವಾಗಲೇ ನನಗೆ ಒಂದು 17-15ನೇ ಇಸ್ವಿ ನನ್ನ ವಯಸ್ಸಲ್ಲಿಯೇ ನನಗೆ ಗುರೂಜಿ ಅನ್ನೋ ಒಂದು ಮಾತು ಬಂದಿತ್ತು. ಇವರು ಗುರೂಜಿ ಆಗಿದ್ದಾರೆ ಯಾಕೆನೋ ಪ್ರಶ್ನೆಗೆ ಸುಮ್ಮನೆ ಯಾರೋ ಒಬ್ಬರು ಎದುರುಗಡೆ ಬಂದ ತಕ್ಷಣ ನಿಂದು ಇದೇ ರೀತಿ ಆಗುತ್ತೆ, ಇಲ್ಲ ಮುಂದೆ ನಿನಗೆ ಹಾಗಾಗತ್ತೆ, ನೀನು ಇದೇ ರೀತಿ ಇವತ್ತು ಈ ಕೆಲಸ ಮಾಡ್ಕೊಂಡು ಬಂದಿದ್ಯಾ ಅವನೊಂದು ಹೇಳೋ ಅಂಥ ಒಂದು ವಾಕ್ ನನಗೆ ಆ ವಯಸ್ಸಲ್ಲಿ ದೊರಕಿತ್ತು. ಆ ಒಂದೇ ಮಾತಿನಲ್ಲಿ ಇವತ್ತು ತನಕ ನಾನು ಬಂದಿರೋದು. ಇವತ್ತಿಗೂ ಗುರೂಜಿಯವ್ರನ್ನ ಯಾಕೆ ಭೇಟಿ ಮಾಡೋದಕ್ಕೆ 2 ದಿನ ಕಾಯ್ತಾರೆ ಅಂದರೆ, ಗುರೂಜಿಯವ್ರು ಏನೋ ಒಂದು ಹೇಳಿದ್ದು ಸತ್ಯವಾಗತ್ತೆ ಅಂತ ಹೇಳಿದು ಆ ವಯಸ್ಸಲ್ಲೇ ಪ್ರಾರಂಭ ಆಗಿದ್ದು. ಒಬ್ಬರಿಂದ ಒಬ್ಬರಿಗೆ ಹರಡಿ, ಒಬ್ಬರ ಬಾಯಿಂದ ಒಬ್ಬರಿಗೆ ಹೋಗಿ, ಇಲ್ಲಿ ಯಾರೋ ಒಬ್ಬರು ಬಂದಿದ್ದಾರೆ, ಇಲ್ಲೇ ಇದಾರಂತೆ, ಇಷ್ಟೆಲ್ಲ ತಿರುಗಾಡ್ಕೊಂಡು ಬಂದಿದ್ದಾರೆ, ಎಷ್ಟೆಷ್ಟೋ ದೇವಾಲಯಗಳು ದರ್ಶನ ಮಾಡ್ಕೊಂಡು ಬಂದಿದ್ದಾರೆ, ಅವ್ರ ಹತ್ರ ಹೋಗಿ ನಾವೇನೊಂದು ಕೇಳೋಣ, ನಮ್ಮ ಕಷ್ಟಕ್ಕೇನೋ ನಮಗೆ ಹೇಳ್ಬೋದು ಅಂದಾಗ ಆ ಟೈಮಲ್ಲೇ ಅದು ಸತ್ಯವಾಗ್ತಾ ಹೋಗ್ತಾ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಅಲ್ಲೇ ಭಕ್ತ ಸಮೂಹ ಸಣ್ಣದಾಗಿ ಪ್ರಾರಂಭ ಆಯಿತು. ಇವತ್ತಿನ ಯುವ ಸಮೂಹ ಅಂದಾಗ ಆಧ್ಯಾತ್ಮಿಕ ಸಾಧನೆಯನ್ನು ಬದಿಗೊತ್ತಿ ನಾನು ನನ್ನದು ಅನ್ನುವಂತಹ ಸಮಾಜ ನಿರ್ಮಾಣ ಆಗ್ಬಿಟ್ಟಿದೆ. ಯುವ ಸಮೂಹ ಅಂದಾಗ ಇವತ್ತು ಬೆಳಗ್ಗೆ 10 ರೂಪಾಯಿ ಹಾಕಿದ್ರೆ ಸಾಯಂಕಾಲ 1000 ರೂಪಾಯಿ ಬರಬೇಕು ಅನ್ನುವಂತಹ ಜೀವನ ಶೈಲಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಹಾಗಾಗಿ ಯುವ ಸಮೂಹಕ್ಕೆ, ಯುವ ಸಾಧಕರಾಗಿ, ಯುವ ಆಧ್ಯಾತ್ಮಿಕ ಸಾಧಕರಾಗಿ ನಿಮ್ಮ ಸಂದೇಶ ಏನು ಅಂತ? ನನ್ನ ಸಂದೇಶ ನೋಡಿ, ಯಾವುದೂ ಕೂಡ ಅವಸರದಲ್ಲಿ ಆಗೋದಿಲ್ಲ. ಸಾಧನೆ ಆಗಬೇಕು ಅಂದರೆ ತ್ಯಾಗ ಬಹಳ ಮುಖ್ಯ. ನಾವು ಇವತ್ತಿಗೂ ಈ ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಸಾಕಷ್ಟು ವಿಚಾರಗಳಲ್ಲಿ ತ್ಯಾಗವನ್ನು ಮಾಡಿದ್ದೀವಿ. ಅವನು ಈಗ ನೋಡಿ, ಒಂದು ಫೇಮಸ್ ಫಿಲಮ್ ಶೂಟಿಂಗ್ ಆಗಬೇಕು ಅಂದರೂ ಕೂಡ ಅವನ ಟೈಮಿಗೆ ಊಟ ಸಿಗೋದಿಲ್ಲ, ನಿದ್ದೆ ಸಿಗೋದಿಲ್ಲ, ಲೌಕಿಕ ಜೀವನದಲ್ಲಿ ಅವನು ಏನೇನೋ ತ್ಯಾಗ ಮಾಡಬೇಕು. ಈಗ ನೋಡಿ, ಬಾಡಿ ಬಿಲ್ಡರ್ ಆಗಬೇಕು ಅಂದರೂ ಕೂಡ ಅವನು ಊಟ ಮಾಡೋ ಹಾಗಿಲ್ಲ, ಅನ್ನ ತಿನ್ನೋ ಹಾಗಿಲ್ಲ. ಅಂದರೆ ಅವನು ಈ ಥರದ ಎಲ್ಲ ತ್ಯಾಗ, ಮನಸ್ಸು ಯಾವುದು ಬಹಳ ಬೇಕು ಅನ್ನುತ್ತೋ, ಈಗ ಯಾರಿಗೇ ಆಗಲಿ ರುಚಿಕರವಾಗಿ ತಿನ್ನಬೇಕು ಅನ್ಸುತ್ತೆ, ಅದು ಬಾಡಿ ಬಿಲ್ಡ್ ಮಾಡ್ಬೇಕಂತ ತಿನ್ನೋ ಹಾಗಿಲ್ಲ. ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದು ನಿಮಗೆ, ಮನಸ್ಸು ವೈಯಕ್ತಿಕ ಜೀವನದಲ್ಲಿ ತುಂಬಾ ಬೇಕು ಅಂತ ಹೇಳುವಂತ ಎಲ್ಲಾ ವಿಚಾರಗಳನ್ನು
ಅವನು ತ್ಯಾಗ ಮಾಡಿದಾಗ ಮಾತ್ರ ಅವನು ಸಾಧನೆ ಮೆಟ್ಟಿಲಿಡೋದಕ್ಕೆ ಸಾಧ್ಯ. ಖಂಡಿತ. ಒಂದು ವಿಚಾರ, ಈ ಪ್ರತ್ಯಂಗರ ದೇವಿ ಈ ಎಲ್ಲ ನಾನು ತಿರುಗಾಟ ಓಡಾಟದೆಲ್ಲ ವಿಚಾರ ಜನಗಳಲ್ಲಿ ಹೇಳ್ತಾ 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 ಅವತ್ತು ದೇವಿ ಆದೇಶದಂತೆ ಪ್ರಾರಂಭ ಮಾಡಿದಂತ ಹೋಮ, ಮೆಣಸಿನಕಾಯಿಯಲ್ಲಿ ಹೋಮ ಮಾಡ್ತಾರಂತೆ, ಅದು ಖಾರ ಹೊಗೆ ಬರಲ್ಲಂತೆ. ಇಷ್ಟೇ ಮಾತು. ಮೆಣಸಿನಕಾಯಿಲಿ ಹೋಮ ಮಾಡ್ತಾರಂತೆ, ಖಾರ ಹೊಗೆ ಬರಲ್ಲಂತೆ. ಇದು ನೋಡ್ಬೇಕು ಅಂತಾನೆ ಫಸ್ಟ್ ನಮ್ಮ ಶಿವಮೊಗ್ಗದ ಪ್ರಾಂತ್ಯದ ಜನ, ಅಕ್ಕಪಕ್ಕದ ಪ್ರಾಂತ್ಯದ ಜನ, ಹೀಗೆ 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 ಭಕ್ತ ಸಮೂಹ ಬೆಳೀತಾ ಹೋಯ್ತು. ಆ ಹೋಮ ಪೂಜೆಗಳಿಂದ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳಿಗೆ ಒಳ್ಳೇದಾಗ್ತಾ ಹೋಯ್ತು. ಕೊನೆಯದಾಗಿ ನಾನು ಶ್ರೀಚಕ್ರ ಅನುಷ್ಠಾನ ಮಾಡಿದ ಫಲದಿಂದ ದೇವಿಯೇ ಸ್ವಯಂಭೂವಾಗಿ ಬಂದಿರೋದು ನಮ್ಮಲ್ಲಿ. ಯಾವುದೇ ಶಿಲ್ಪಿಗಳು ನಿರ್ಮಾಣ ಮಾಡಿದಂಥ ವಿಗ್ರಹ ಅಲ್ವಾ ಅದು. ದೇವಿಯೇ ಇಂತಹ ಜಾಗದಲ್ಲಿ ನಾನು ಗುಪ್ತವಾಗಿದ್ದೀನಿ, ನಾನು ವನದುರ್ಗಾ ರೂಪಿಣಿಯಾಗಿದ್ದೀನಿ, ನನಗೆ ಕರ್ಕೊಂಡೋಗಿ ದೇವಾಲಯ ನಿರ್ಮಾಣ ಮಾಡು ಅಂದಾಗ ದೇವಿ ಆದೇಶದಂತೆ ಇವತ್ತಿಗೂ ನಮ್ಮ ಗರ್ಭಗುಡಿಯ ಮೂಲ ಸ್ಥಾನದಲ್ಲಿ ವಿರಾಜಮಾನವಾಗಿರುವಂಥ ವಿಗ್ರಹ ಸಾಕ್ಷಾತ್ ಸ್ವಯಂಭೂ ಮೂರ್ತಿ ಆದಿಪರಾಶಕ್ತಿ ಮಹಾಪ್ರತ್ಯಂಗರಾದೇವಿ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏಕೈಕವಾಗಿ ಸ್ಥಾಪನೆ ಆಗಿರುವಂಥ ಮಹಾಪುಣ್ಯ ಕ್ಷೇತ್ರ. ಇದು ಕೂಡ ಯಾವುದೇ ರಾಜಕಾರಣಿಗಳ ಹತ್ರ ಹಣವನ್ನು ಇಸ್ಕೊಂಡಲ್ಲೇ, ಡೊನೇಷನ್ಸ್ಗಳನ್ನ ತಗೊಂಡಲ್ಲೇ, ಯಾವುದೇ ಗೌರ್ಮೆಂಟ್ ಗ್ರಾಂಟ್ಸ್ಗಳನ್ನ ಇಲ್ಲದೆ ಭಕ್ತಾದಿಗಳ ಹತ್ರ ಕೂಡ ಹಣವನ್ನು ಇಸ್ಕೊಂಡಲ್ಲೇ ನಮ್ಮ ಕುಟುಂಬದಿಂದನೇ ಈ ದೇವಾಲಯ ನಿರ್ಮಾಣ ಆಗಬೇಕು ಅಂದಾಗ ಅವಾಗ ಇಷ್ಟೆಲ್ಲ ಮಗ ಮಾಡ್ಕೊಂಡು ಬಂದಿದ್ದಾನೆ, ಇಷ್ಟೆಲ್ಲ ಆಸ್ತಿ ಪಾಸ್ತಿ ಇಟ್ಟಿದ್ರೆ ಮಗನಿಗೋಸ್ಕರ. ನಾವು ದೇವಾಲಯ ನಿರ್ಮಾಣ ಮಾಡಬೇಕು ಅಂದಾಗ ನಮ್ಮ ತಂದೆ ತಾಯಿಗಳು ಸಣ್ಣದಾಗಿ ದೇವಾಲಯ ಏನು ನಿರ್ಮಾಣ ಮಾಡಿಸ್ಕೊಟ್ರು, ಆ ದೇವಾಲಯದಲ್ಲಿ ನಾವು ಪೂಜೆ ಪುನಸ್ಕಾರಗಳು ಮತ್ತೆ ಅಮಾವಾಸ್ಯೆ ಪೌರ್ಣಮಿಲಿ ಈ ಒಂದು ಪ್ರತ್ಯಂಗರಾದೇವಿ ಮೆಣಸಿನಕಾಯಿ ಹೋಮ ಪ್ರಾರಂಭ ಮಾಡಿದ್ವಿ. ದೇವಿಯ ದರ್ಶನದಿಂದ, ಮಹಾಯಾಗದ ದರ್ಶನದಿಂದ, ಮೆಣಸಿನಕಾಯಿ ಹಾಕಿದ್ರು ಕೂಡ ಖಾರ ಹೋಗಿ ಬರಲ್ಲ ಅನ್ನೋದು ವಿಚಾರದಿಂದ, ಮತ್ತೆ ನಾನೆಲ್ಲ ಆಧ್ಯಾತ್ಮಿಕ ಸಾಧನೆ ಮಾಡಿಕೊಂಡು ಬಂದ ವಿಚಾರಗಳನ್ನು ಜನಗಳಿಗೆ ಬಿಡಿಸಿ ತಿಳಿಸಿ ಹೇಳಬೇಕಾದ್ರೆ ಅದನ್ನು ಕೇಳಬೇಕು. ಇವರಲ್ಲಿ ಹೋದ್ರೆ ಏನೋ ಒಳ್ಳೇದಾಗತ್ತೆ, ಮಹಾಯಾಗದಿಂದ ಒಳ್ಳೇದಾಗ್ತಾ ಇದೆ, ಒಳ್ಳೇದು ಅನ್ನೋ ಒಂದು ವಿಚಾರದಿಂದನೇ ನಮ್ಮ ಭಕ್ತ ಸಮೂಹ ಬೆಳೀತಾ ಹೋಯಿತು. ಆ ಭಕ್ತ ಸಮೂಹ ಬೆಳೆದು ರಾಜ್ಯದಿಂದ ರಾಜ್ಯಕ್ಕೆ, ಹೊರದೇಶಕ್ಕೆ ಹೋಗಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಟಿವಿ ಮಾಧ್ಯಮಗಳಲ್ಲೂ ನನ್ನ ಕಾರ್ಯಕ್ರಮಗಳು ಪ್ರಸಾರವಾಗುವ ರೀತಿಯಾಗಿ ಜಿಲ್ಲೆಗಳಲ್ಲೂ ಹಳ್ಳಿಗಳಲ್ಲೂ ಪ್ರತ್ಯಂಗರಾದೇವಿ ಸನ್ನಿಧಾನಕ್ಕೆ ಭಕ್ತ ಸಮೂಹ ಹುಡ್ಕೊಂಡು ಬಂದು ಇವತ್ತು ಭಕ್ತಾದಿಗಳ ಪ್ರೀತಿ ವಿಶ್ವಾಸ, ಭಕ್ತಾದಿಗಳ ಒಂದು ಶುಭ ಹಾರೈಕೆ ಇಂದ ಇವತ್ತು ಗುರೂಜಿ ಇಷ್ಟು ದೊಡ್ಡ ಸ್ಥಾನಕ್ಕೆ ಬಂದು ಇವತ್ತಿಗೂ ಕೂಡ ಇಷ್ಟು ದೊಡ್ಡ ದೇವಾಲಯ ನಿರ್ಮಾಣ ಆಗಿ ಒಂದು ದಿನಕ್ಕೆ 7,000 to 10,000 ಜನ ಒಂದು ಅಮಾವಾಸ್ಯೆ ಪೌರ್ಣಿಮೆ ಭಾನುವಾರದಲ್ಲಿ ದೇವಿ ದರ್ಶನವನ್ನು ಮಾಡಿ ಮಹಾಯಾಗ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ. ಅವಾಗಲೇ ನಿಮಗೆ ಹೇಳಿದ ವಿಚಾರ ಏನು, ರಾಜ್ಯದ ಸಂರಕ್ಷಣೆ, ದೇಶ ಸಂರಕ್ಷಣೆಗೆ ಆ ಕಾಲದಲ್ಲಿ ಶತ್ರುನಾಶಕ್ಕೆ ಪ್ರತ್ಯಂಗರ ಯಾಗವನ್ನು ಮಾಡ್ತಾ ಇದ್ರು ಅಂತ. ಇವತ್ತಿಗೂ ಕೂಡ ನಮ್ಮ ಭಾರತ ಭೂಮಿಗೆ ಯಾವುದೇ ಅಕ್ಕಪಕ್ಕದ ರಾಜ್ಯಗಳಿಂದ ಇಲ್ಲ ಬೇರೆ ದೇಶಗಳಿಂದ ನಕ್ಸಲಿಸ್ಟ್ಗಳು, ಟೆರರಿಸ್ಟ್ಗಳು, ವೈರಿಗಳಿಂದ ಸಮಸ್ಯೆಗಳು ಎದುರಾಗಬಾರದು ಅಂತ ಹೇಳಿ ನಮ್ಮಲ್ಲಿ ಸಂಕಲ್ಪ ಮಾಡಿ ನಾವು ಮಹಾಪ್ರತ್ಯಂಗರ ಯಾಗವನ್ನು ಮಾಡ್ತೀವಿ. ಮತ್ತೆ ಎಲ್ಲ ನಮ್ಮ ಯೋಧರ ಶಕ್ತಿ ಚೈತನ್ಯ ಅವರಿಗೆ ಬರೋ ರೀತಿಯಾಗ್ಲಿ ಅದೇ ಕಾನ್ಸೆಪ್ಟ್, ಅದೇ ಸಂಕಲ್ಪ ಆ ಕಾಲದಿಂದ ಬಂದಿರುವಂತದ್ದು. ಶತ್ರುನಾಶಕ್ಕೆ, ದೇಶಕ್ಕೆ ಬರುವಂತ ಕಂಟಕಗಳು ದೂರವಾಗಿ ಶಸ್ತ್ರಾಸ್ತ್ರಗಳಿಗೆ ಬಲ ಬರಲಿ, ಸೈನಿಕರಿಗೆ ಬಲ ಬರಲಿ, ಸೈನ್ಯಕ್ಕೆ ಹೋಗಿರುವಂತ ಕುಟುಂಬ ಇಲ್ಲಿರುತ್ತೆ, ಅವರಿಗೆ ಜಗನ್ಮಾತೆ ಆದಿಪರಾಶಕ್ತಿ ಮಹಾಪ್ರತ್ಯಂಗರಾದೇವಿ ಅನುಗ್ರಹ ಆಶೀರ್ವಾದವನ್ನು ಕೊಡ್ಲಿ, ಇಡೀ ಇದರಿಂದ ವಿಶ್ವಕ್ಕೆ ಮಂಗಳವಾಗ್ಲಿ. ಶತ್ರು ಸಂಹಾರಣೆಯಾಗಿರುವಂತ ಪ್ರತ್ಯಂಗರಾದೇವಿ ಯಾವುದೋ ವ್ಯಕ್ತಿ ಶತ್ರು ಅಲ್ಲ, ದೇಶಕ್ಕೆ ಒದಗಿ ಬರುವಂತಹ ಸಂಕಷ್ಟಗಳು, ದೇಶಕ್ಕೆ ಒದಗಿ ಬರುವಂತಹ ಗಂಡಾಂತರಗಳು, ಯಾರೋ ನಕ್ಸಲಿಸ್ಟ್ಗಳು, ಯಾರೋ ಟೆರರಿಸ್ಟ್ಗಳು ನಮಗೆ ತೊಂದರೆ ಕೊಡದಲ್ಲೇ ಇರಲಿ ಅಂತ ಹೇಳಿ ಒಂದು ಉದ್ದೇಶ. ಇನ್ನೊಂದು ಅಮಾಯಕ ಜನರ ಮೇಲೆ ಇವತ್ತು ನಡೀತಾ ಇರುವಂತಹ ಶೋಷಣೆ, ಯಾವ ದೌರ್ಜನ್ಯ, ಮಾಂತ್ರಿಕ ಪ್ರಯೋಗ, ವಾಮಾಚಾರ, ಯಾವುದೋ ರೀತಿ ಭಾನಾಮತಿ ಪ್ರಯೋಗಗಳು, ತಂತ್ರಮಂತ್ರಗಳು, ಯಂತ್ರಗಳು, ಇಂಥ ದೋಷಗಳ ಪರಿಹಾರಕ್ಕೆ. ಇನ್ನೊಂದು ಕೊನೆಯದಾಗಿ ಏನು ಹೇಳ್ತೀನಿ, ಮೆಣಸಿನಕಾಯಿನ ರುಬ್ಬಿ ಅಮ್ಮನವ್ರಿಗೆ ಹಚ್ಚುವಂಥದ್ದಿದೆ. ಇದು ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾವುದೇ ದೇವಸ್ಥಾನ ನೋಡೋಕೆ ಅಸಾಧ್ಯ. ಅಂದ್ರೆ ನಮ್ಮ ಹತ್ರ ಹಣ ಇಸ್ಕೊಂಡಿರ್ತಾರೆ, ಅವ್ರು ವಾಪಸ್ ಕೊಡೋದಿಲ್ಲ, ಯಾವುದೇ ರೀತಿ ಚೆಕ್ಗಳು ಇರೋದಿಲ್ಲ, ಸೈನ್ಗಳು ಹಾಕಿಸ್ಕೊಂಡಿರಲ್ಲ, ವಿಶ್ವಾಸದ ಮೇಲೆ ದುಡ್ಡು ಕೊಟ್ಟಿರ್ತಾರೆ, ವಿಶ್ವಾಸದ ಮೇಲೆ ವ್ಯವಹಾರ ಮಾಡಿರ್ತಾರೆ, ವಿಶ್ವಾಸದ ಮೇಲೆ ಜಾಗ ಜಮೀನು ಇರುತ್ತೆ. ಅಣ್ಣ ತಮ್ಮನೇ ಮೋಸ ಮಾಡ್ತಾನೆ, ತಮ್ಮನೇ ಅಣ್ಣನಿಗೆ ಮೋಸ ಮಾಡ್ತಾನೆ, ಅಕ್ಕ ತಂಗಿರು ಕಿತ್ತಾಡ್ಕೊಳ್ತಾರೆ, ಸೈನ್ಗಳಿರೋದಿಲ್ಲ, ಪೇಪರ್ಸ್ಗಳಿರೋದಿಲ್ಲ, ದುಡ್ಡು ಇಸ್ಕೊಂಡಾದ್ಮೇಲೆ ನಾನು ಇಸ್ಕೊಂಡೇ ಇಲ್ಲ ಅಂತಾರೆ, ವಾಪಸ್ ಕೊಡಲ್ಲ, ಏನ್ ಮಾಡ್ಕೊಂತೀಯ ಮಾಡ್ಕೋ ಹೋಗು ಅಂತಾರೆ. ಇದು ಸಣ್ಣದಾಗಿರುವಂತ ವ್ಯಕ್ತಿಯಿಂದ ಹಿಡಿದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳ ತನಕ ನಡೆಯುತ್ತೆ. ಯಾಕಂದ್ರೆ ಎಲ್ಲಾ ಹಣ ಕೂಡ ಅವರು ಲೆಕ್ಕದಲ್ಲಿ ತೋರ್ಸಕ್ಕಾಗೋದಿಲ್ಲ, ಯಾವ್ದೋ ವಿಶ್ವಾಸದ ಮೇಲೆ ವ್ಯವಹಾರ ಮಾಡಿರ್ತಾರೆ. ಎಲ್ಲ ಇಸ್ಕೊಂಡು ಚೆನ್ನಾಗಾದ ಮೇಲೆ ಇನ್ ಯಾರಂತಾನೆ ಗೊತ್ತಿಲ್ಲ ಅಂತಾರೆ, ಇಲ್ಲ ವಾಪಸ್ ಕೊಡಲ್ಲ ಅಂತಾರೆ. ಅಂತ ಒಂದು ನ್ಯಾಯ ತೀರ್ಮಾನ ಇಲ್ಲ ನಂಬಿಕೆ ದ್ರೋಹ, ಇಲ್ಲ ಯಾವುದೋ ಒಬ್ಬ ವ್ಯಕ್ತಿಯ ಪರ್ಸನಲ್ ವಿಚಾರ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದು, ಇಲ್ಲ ಬೇರೆ ಯಾವುದೋ ಹೆಂಗಸು
ಕುಟುಂಬದಲ್ಲಿ ಪ್ರವೇಶ ಮಾಡಿ ಸಂಸಾರವನ್ನು ಕೆಡಿಸೋದು, ಇಬ್ಬರ ಮಧ್ಯೆ ಹುಳಿ ತಂದು ಹಿಂಡುವಂಥದ್ದು, ಅವ್ರ ಮೇಲೆ ಮಾಂತ್ರಿಕ ಪ್ರಯೋಗ ಮಾಡಿಸೋದು, ಎಷ್ಟು ಮಾತನಾಡಿದ್ರು ಕೂಡ ಗುಣಮುಖರಾಗದೆ 24 ಗಂಟೆ ಹಾಸ್ಪಿಟಲ್ ಅಡ್ಮಿಟ್ ಆಗೋ ರೀತಿ, ವಿಚಿತ್ರ ಸೈನ್ಸಿಗೆ ಮೀರಿರುವಂತ ಮಾನಸಿಕ ಅಸ್ವಸ್ಥರಾಗುವಂಥದ್ದು, ಎಷ್ಟೇ ಹಣ ಆಸ್ತಿ ಇದ್ರೂ ಕೂಡ ನೆಮ್ಮದಿ ಇಲ್ಲದೆ ಇರುವಂಥದ್ದು, ಹಣ ಇಸ್ಕೊಂಡು ಮೋಸ ಮಾಡುವಂಥವರಿಗೆ ನ್ಯಾಯ ತೀರ್ಮಾನಕ್ಕೆ ಇದು ಧರ್ಮದೇವತೆ ಸತ್ಯದೇವತೆ ಆಗಿರೋದ್ರಿಂದ ದೇವಿಗೆ ಮೆಣಸಿನಕಾಯಿ ರುಬ್ಬಿ ಹಚ್ಚಿದ್ರೆ ಮುಂದಿನ ಅಮಾವಾಸ್ಯೆ ಒಳಗೆ ಯಾವ ಕೋರ್ಟಲ್ಲೂ ಕೂಡ ಪರಿಹಾರವಾಗದೇ ಇರುವಂತ ಸಮಸ್ಯೆ ಲಕ್ಷಾಂತರ ಜನ, ಇವತ್ತಿಗೂ ಕೂಡ ಲಕ್ಷಾಂತರ ಜನ ಶಿವಮೊಗ್ಗ ಮಹಾಪ್ರತ್ಯಂಗರಾದೇವಿ ಸನ್ನಿಧಾನದಲ್ಲಿ ನ್ಯಾಯವನ್ನು ಕಂಡುಕೊಂಡಿದ್ದಾರೆ, ಮನಸ್ಸಿಗೆ ಶಾಂತಿಯನ್ನು ಕಂಡುಕೊಂಡಿದ್ದಾರೆ. ಎಷ್ಟು ಹಾಸ್ಪಿಟ್ಲ್ಗಳಿಗೆ ಹೋದ್ರೂ ಕೂಡ ಪರಿಹಾರವಾಗದೇ ಇರುವಂತ ಕಾಯಿಲೆಗಳಿಂದ ಮುಕ್ತರಾಗಿದ್ದಾರೆ. ಎಷ್ಟು 20-30 ವರ್ಷ ಕೋರ್ಟ್ ತಿರುಗಿದ್ರು ಕೂಡ ನ್ಯಾಯ ಸಿಗದೇ ಇರುವಂತವ್ರಿಗೆ, ತಪ್ಪಿತಸ್ಥನಿಗೆ ಶಿಕ್ಷೆ, ಧರ್ಮಕ್ಕೆ ಜಯ, ಅದು ಮಹಾಪ್ರತ್ಯಂಗರಾದೇವಿ ಸನ್ನಿಧಾನ ಶಿವಮೊಗ್ಗ. ಅಂದ್ರೆ ಯುವಕರು ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ಏನಾದ್ರೂ ಕೂಡ ನಾವು ತಾಳ್ಮೆ, ಸಹನೆ, ಇವತ್ತು ನಾಳೆ ಬೆಳಗಾಗೋದ್ರೊಳಗೆ ಬೆಳಿಬೇಕು, ನಾಳೆ ಬೆಳಗಾಗೋದ್ರೊಳಗೆ ನಾವು ಶ್ರೀಮಂತ ಆಗಬೇಕು, ನಾಳೆ ಬೆಳಗಾಗೋದ್ರೊಳಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅಂದ್ರೆ ನಿನ್ನಲ್ಲಿ ಆ ಒಂದು ಕೆಪಾಸಿಟಿ, ಆ ಒಂದು ಜ್ಞಾನ, ಆ ಒಂದು ಚೈತನ್ಯ, ಆ ಒಂದು ರೀತಿಯ ವಿಚಾರಧಾರೆಗಳು ನಿಮ್ಮಲ್ಲಿ ಇರಬೇಕು. ಆ ವಿಚಾರಧಾರೆಗಳು, ಆ ಒಂದು ಒಳ್ಳೆತನ, ಮತ್ತೆ ಯಾರನ್ನು ತುಳಿದು ನನ್ನ ಮೇಲೆ ಬರಬೇಕು ಅನ್ನೋದು ಇರಬಾರ್ದು. ಆದ್ರಿಂದ ನಿಮ್ಮಲ್ಲಿ ಇದೆ ಅಂದ್ರೆ ಗೊತ್ತೋ ಗೊತ್ತಿಲ್ಲದೆ ಈ ಯೂನಿವರ್ಸಲ್ ಇರುವಂತ ಒಂದು ದೈವ ಶಕ್ತಿ ನಿಮಗೆ ಗೊತ್ತಿಲ್ಲದಲ್ಲೇ ಏರ್ಮುಖವಾಗಿ ನಿಮ್ಮನ್ನ ಹಂತವಾಗಿ ಮೇಲ್ ತಗೊಂಡು ಹೋಗುತ್ತೆ. ಮೇಲ್ ಏರಿದ ಮೇಲೆ ಅಹಂ ಬಂದಿಲ್ಲ ಅಂದ್ರೆ ಇನ್ನಷ್ಟು ಮೇಲೆ ಏರ್ತೀರಾ. ಕೊನೆದಾಗ ಅಷ್ಟು ಮಾತ್ರ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಆಧ್ಯಾತ್ಮಿಕ ಸಾಧನೆ, ಆಧ್ಯಾತ್ಮಿಕ ಜೀವನ, ಜಗನ್ಮಾತೆಯ ಪ್ರೇರಣೆ ನಿಮಗೆ ಹೇಗಾಯ್ತು ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀ ಸುಪ್ರೀತ್ ಅವರು ಭಾಗಿಯಾಗಿದ್ದರು. ಗುರೂಜಿಯಾಗಿ ಇವತ್ತು ಅವರು ನಿಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ತಿದ್ದಾರೆ ಅನ್ನೋದಾದರೆ ಅದರ ಹಿಂದಿನ ಸುದೀರ್ಘ ಪಯಣ ಇದೆಯಲ್ಲ, ಅದು ಅದ್ಭುತವಾದದ್ದು. ಯಾಕಂದರೆ ತಾಯಿ ಜಗನ್ಮಾತೆಯ ಪ್ರೇರಣೆಯವರೆಗಾಗಿದೆ. ಮಾತ್ರವಲ್ಲ, ಪ್ರತ್ಯಂಗಿರ ದೇವಿ ಮಹಾಯಾಗದ ಮೂಲಕ ಹಲವಾರು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಶ್ರೀ ಕ್ಷೇತ್ರ ಒದಗಿಸಿಕೊಡ್ತಾ ಇದೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.